ಅಂದು ಹುಕ್ಕಿ ಹರಿದ ಉತ್ತರ ಪಿನಾಕಿನಿ ಇಂದು ನೀರಿಲ್ಲದೆ ಖಾಲಿ. ಈ ಉತ್ತರ ಪಿನಾಕಿನಿ ನದಿ ಕೇವಲ ಹರಿಯುವ ನದಿಯಲ್ಲ, ಪಾವುಗಡ ತಾಲೂಕಿನ ನಾಗಲಮಡಿಕೆಯ ಉತ್ತರ ಪಿನಾಕಿನಿ ನದಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜೀವಜಲವಾಗಿದೆ. ಇಲ್ಲಿನ ರೈತರಿಗೆ ಹಾಗೆ ಕೃಷಿ ಉತ್ಪನ್ನ ಮಾಡುವಂತ ಅದೆಷ್ಟೋ ಮಂದಿಗೆ ಇದು ನಿಜಕ್ಕೂ ಬದುಕಿನ ಜೀವನಾಧಾರ. ಒಮ್ಮೆ ಹುಕ್ಕಿ ಹರಿದು ಈ ಭಾಗದ ರೈತರ ಬದುಕಿಗೆ ಆಸರೆಯಾಗಿದ್ದ ಉತ್ತರ ಪಿನಾಕಿನಿ ಇಂದು ನೀರಿಲ್ಲದೆ ಮೌನವಾಗಿ ನಿಂತಿದೆ. ಅಂದು ಜೀವಜಲ ತುಂಬಿಕೊಂಡು ಕಂಗೊಳಿಸಿದ್ದ ನಾಗಲಮಡಿಕೆ ಡ್ಯಾಂ ಇಂದು ಬಿರುಕು ಬಿಟ್ಟ ನೆಲದ ಮಧ್ಯೆ ಖಾಲಿಯಾಗಿ ಕಾಣುತ್ತಿರುವ ದೃಶ್ಯ ಜನರ ಮನ ಕಲಕುತ್ತಿದೆ. ಒಂದು ಕಾಲದಲ್ಲಿ ಮಳೆ ಬಂದ್ರೆ ಸಾಕು, ಉತ್ತರ ಪಿನಾಕಿನಿ ತುಂಬಿ ಹರಿತಿತ್ತು. ಇಲ್ಲಿನ ಈ ಹಳ್ಳ ಎಲ್ಲರ ಗಮನ ಸೆಳೆದಿತ್ತು. ನದಿಯ ದಡಗಳಲ್ಲಿ ಜನರ ಸಂಭ್ರಮ ಮನೆ ಮಾಡುತ್ತಿತ್ತು. ಇನ್ನು ಕೆರೆಗಳು ತುಂಬಿ ಬಾವಿಗಳಲ್ಲಿ ನೀರು ನಿಂತು ರೈತರ ಮುಖದಲ್ಲಿ ನಗು ಮೂಡುತ್ತಿತ್ತು. ಜೋಳ, ರಾಗಿ, ಶೇಂಗಾ ಬೆಳೆಗಳು ಹಸಿರಿನಿಂದ ಕಂಗೊಳಿಸುತ್ತಿದ್ವು. ಆದರೆ ಇಂದು ಅದೇ ಪ್ರದೇಶದಲ್ಲಿ ನೀರಿಗಾಗಿ ಮನುಷ್ಯರು ಮಾತ್ರವಲ್ಲ, ಮೂಕ ಜೀವಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಗಲಮಡಿಕೆ ಭಾಗದ ಡ್ಯಾಂನಲ್ಲಿ ಇಂದು ನೀರಿನ ಬದಲು ಒಣಗಿದ ಮಣ್ಣು ಕಾಣಿಸುತ್ತಿದೆ. ನೀರು ಹರಿಯಬೇಕಿದ್ದ ಜಾಗದಲ್ಲಿ ಕುರಿ ಮೇಕೆಗಳು ಮೇವಿಲ್ಲದ ಜಾಗದಲ್ಲಿ ಮೇಯುತ್ತಿರುವ ದೃಶ್ಯ ನೋವುಂಟು ಮಾಡುತ್ತಿದೆ. ಕುಡಿಯಲು ಹನಿ ನೀರಿಗಾಗಿ ಜಾನುವಾರುಗಳು ಪರದಾಟ ನಡೆಸ್ತಾ ಇದ್ರೆ, ಇನ್ನು ರೈತರು ಆಕಾಶದತ್ತ ಕಣ್ಣಿಟ್ಟು ಮಳೆಯ ನಿರೀಕ್ಷೆಯಲ್ಲಿ ದಿನವನ್ನ ಕಳೆಯುತ್ತಿದ್ದಾರೆ. ನಮ್ದು ನಾಗಲಮಡಿಕೆ ಅಂದ್ರೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂದ್ರೆ ಒಳ್ಳೆಯ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇಂಥ ಅಣೆಕಟ್ಟೆ ಕಟ್ಟಿಬಿಟ್ಟು ನೀರಿಲ್ಲದೆ ರೈತರಿಗೂ ಮತ್ತು ಭಕ್ತಾದಿಗಳಿಗೂ ಎಲ್ಲದಕ್ಕೂ ಕೊರತೆ ಆಗೈತೆ. ಸುಮಾರಾಗಿ ಇದು 3-4 ವರ್ಷ ಆಯಿತು ತುಂಬಿ ಹರಿದು ಹೋಗಿ. ಅವಾಗವಾಗ ಪ್ರಕಾಶ್ ರೆಡ್ಡಿ ಅವರು, ಆಂಧ್ರ ಗಾಡಿ ಅವರು ಬಂದ್ಬಿಟ್ಟು ಪೇರೂರು ನೀರು ತಗೊಂಡು ಹೋಗ್ಬೇಕಂತ, ಅದು ಬೇರೆ ಮಾರ್ಗ ಇಲ್ಲ ತಗೊಂಡು ಹೋಗೋಕ್ಕೆ. ಈ ನಾಗಲಮಡಿಕೆ ಮೇಲೆ ಬಂದ್ಬಿಟ್ರೆ ಡ್ಯಾಮ್ ಅಣೆಕಟ್ಟೆ ತುಂಬಿ ಮುಂದಕ್ಕೆ ಹೋಗ್ಬೇಕಂದ್ರೆ ಪೇರೂರು ಮುಟ್ಟುತ್ತೆ. ಹಾಗಾಗಿ ಈ ಡ್ಯಾಮು ನೀರು ತುಂಬಿಬಿಟ್ರೆ ಇಲ್ಲಿನ ದೇವಸ್ಥಾನ ಭಕ್ತಾದಿಗಳಿಗೂ ಮತ್ತು ರೈತರಿಗೂ, ಬೋರ್ವೆಲ್ಗೂ ಮತ್ತು ಇಲ್ಲಿ ಗಡಿನ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಒಂದು 50-60 ಹಳ್ಳಿಗಳಿಗೆ, ಅಂದರೆ ಆಂಧ್ರದ ಫಸ್ಟ್ ಮತ್ತು ನಮ್ಮ ಕರ್ನಾಟಕದ ನಮ್ಮ ಹುಬ್ಳಿ ಮಠದ ಎಲ್ಲ ರೈತರಿಗೂ ಒಳ್ಳೆ ಅನುಕೂಲತೆ ಆಗೈತೆ. ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಹುಟ್ಟುವ ಉತ್ತರ ಪಿನಾಕಿನಿ ನದಿ ಆಂಧ್ರ ಪ್ರದೇಶದ ಮೂಲಕ ಹರಿದು ನಾಗಲಮಡಿಕೆ ಭಾಗಕ್ಕೆ ಬರುತ್ತಿತ್ತು. ಆಂಧ್ರದಲ್ಲಿ ಪೆನ್ನಾರ್ ಎಂದು ಕರೆಯಲಾಗುವ ಈ ನದಿ ಒಂದು ಕಾಲದಲ್ಲಿ ಪಾವುಗಡ ಭಾಗದ ಜೀವನಾಡಿಯಾಗಿತ್ತು. ನಾಗಲಮಡಿಕೆ, ಹುಸೇನ್ಪುರ, ಅಪ್ಪಾಜಹಳ್ಳಿ, ನಾಗೇನಹಳ್ಳಿ, ಅನ್ನದಾನಪುರ, ಪೆಂಡಿಜೀವಿ ಮತ್ತು ಬುಗುಡೂರು, ರ್ಯಾಪ್ಟೆ, ತಿರುಮಣಿ, ರಾಯಚಲ್ಲು, ಅಚ್ಚಂನಹಳ್ಳಿ ಸೇರಿದಂತೆ ಹಲವು ಹಳ್ಳಿಗಳ ಕೃಷಿ ಹಾಗೂ ಕುಡಿಯುವ ನೀರಿಗೆ ಇದು ಆಸರೆಯಾಗಿತ್ತು. ಆದರೆ ವರ್ಷದಿಂದ ವರ್ಷಕ್ಕೆ ನೀರಿನ ಹರಿವು ಕಡಿಮೆಯಾಗುತ್ತಾ ಬಂದಿತ್ತು. ಇದು ಉತ್ತರ ಪಿನಾಕಿನಿ ನೆನಪು ಮಾತ್ರ ಉಳಿಯುವಂತಾಗಿದೆ. ಮತ್ತೆ ಹರಿಯುತ್ತದೆಯಾ ಉತ್ತರ ಪಿನಾಕಿನಿ? ಡ್ಯಾಂ ಖಾಲಿಯಾಗಿರುವ ದೃಶ್ಯ ನೋಡಿದ ಹಿರಿಯರು ಒಮ್ಮೆ ಇಲ್ಲಿ ನೀರು ಹುಕ್ಕಿ ಹರಿಯುತ್ತಿತ್ತು ಎಂದು ಅದೆಷ್ಟೋ ರೈತರು, ಕುರಿಗಾಹಿಗಳು ಕಣ್ಣೀರನ್ನ ಹಿಡಿದಿದ್ದಾರೆ. ಈ ಕುರಿತು ಶಾಸಕ HB ವೆಂಕಟೇಶ್ ಅವರು ಮಾತನಾಡಿ, ಆಂಧ್ರ ಪ್ರದೇಶದ ಸಚಿವರು ಹಾಗೆ ಶಾಸಕರೊಂದಿಗೆ ಮಾತುಕತೆ ನಡೆಸಿ ಮತ್ತೆ ಉತ್ತರ ಪಿನಾಕಿನಿ ನೀರನ್ನ ಈ ಭಾಗಕ್ಕೆ ಹರಿಸುವ ಕುರಿತು ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲ ಶಾಸಕರು, ಸಚಿವರು, ಪಾರ್ಲಿಮೆಂಟ್ ಮೆಂಬರ್ ನಮ್ಮ ಪಾರ್ಥಸಾರಥಿ ಅವ್ರನ್ನ ಎಲ್ಲರನ್ನು ಭೇಟಿ ಮಾಡಿ ಒಂದು ಮನವಿ ಕೊಡ್ತೇನೆ. ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಮನವೊಲಿಸಿ ನಮ್ಮ ಉತ್ತರ ಪಿನಾಕಿ ನದಿ ತುಂಬಿಸಿ ನದಿಯಿಂದ ಪೇರೂರು ನೀರು ತಗೊಂಡು ಹೋಗ್ಲಿಕ್ಕೆ ಮನವಿ ಮಾಡಿ ಒಪ್ಪಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ KM ತಿಬ್ರಾಯಪ್ಪ ಕೂಡ ಮಾತನಾಡಿ, ಉತ್ತರ ಪಿನಾಕಿನಿ ಮತ್ತೆ ಹರಿದರೆ ರೈತರ ಬದುಕಿಗೆ ಹೊಸ ಚೈತನ್ಯ ಸಿಗಲಿದೆ. ಕೆರೆ ಬಾವಿಗಳು ತುಂಬಿ ಕೃಷಿ ಚಟುವಟಿಕೆಗಳು ಪುನಃ ಜೀವ ಪಡೆಯಲಿವೆ ಎಂದು ಅಭಿಪ್ರಾಯ ಹೊರಹಾಕಿದ್ದಾರೆ. 2019-2020ರಲ್ಲಿ ಉತ್ತರ ಪಿನಾಕಿ ನದಿ ನಾಗಲಮಡಿಕೆ ಹೋಗ್ಲಿ ಇದು ಉತ್ತರ ಪಿನಾಕಿ ನದಿಯನ್ನು ಬರ್ತಿತ್ತು, ತುಂಬಿ ಹರಿದು ಹೋಗ್ತಾ ಇತ್ತು. ಸಾವಿರಾರು ಜನ ಆ ಕಡೆಯಿಂದ ಈ ಕಡೆ ಎಲ್ಲರೂ ಬಂದು ಪ್ರತಿಯೊಬ್ಬರು ಭಕ್ತಾದಿಗಳಿಗೆ ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ಈಜಾಡಿಕೊಂಡು ಎಲ್ಲ ಹೋಗ್ತಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ
ತುಂಬ ಬಾಧೆ ಆಗುತ್ತೆ, ಕಣ್ಣೀರು ಬರ್ತದೆ. ದಯವಿಟ್ಟು ಆಂಧ್ರದಿಂದ ಮಧುಗಿರಿಯಿಂದ ಹಿಂದೂಪುರ ಆಂಧ್ರ ಪ್ರದೇಶದವರು ಎಲ್ಲರೂ ನೀರಲ್ಲಿ ತುಂಬಿದ್ದಾರೆ ಕೆರೆಗಳಿಗೆ. ಆದ್ದರಿಂದ ನಮಗೂ ಬಿಡಬೇಕಂತ ಹೇಳಿ ಮನವಿ ಮಾಡ್ಕೊಂತೀವಿ. ಒಟ್ಟಾರೆ ಅಂದು ಕಂಗೊಳಿಸಿದ್ದ ಉತ್ತರ ಪಿನಾಕಿನಿ ಇಂದು ನೀರಿಲ್ಲದೆ ಖಾಲಿಯಾಗಿ ನಿಂತಿರುವುದು ಪಾವುಗಡ ಭಾಗದ ಜನರಲ್ಲಿ ನೋವಿನ ಛಾಯೆ ಮೂಡಿಸಿದೆ. ನೆರೆ ರಾಜ್ಯ ಸರ್ಕಾರ ಮಾನವೀಯತೆ ತೋರಿಸಿ ಮತ್ತೆ ನೀರು ಹರಿಸಿದರೆ ಬರದ ನೆಲಕ್ಕೆ ಹೊಸ ಜೀವ ಸಿಗಲಿದೆ ಎಂಬ ಆಶಾಭಾವನೆ ಜನರಲ್ಲಿ ಕೇಳಿ ಬರ್ತಿದೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ಮಳೆಗಾಲದಲ್ಲಿ ತುಂಬಿ ತುಳುಕ್ತಾ ಇದ್ದಂತ ಈ ಉತ್ತರ ಪಿನಾಕಿನಿ ನದಿಯ ನೀರಲ್ಲಿ ಅದೆಷ್ಟು ಜನರು ಈಜಾಡಬೇಕು ಅಂತ ಬರ್ತಾ ಇದ್ರು. ಈ ನೀರನ್ನ ನೋಡ್ಕೊಂಡು ಹೋಗ್ಬೇಕು, ಉತ್ತರ ಪಿನಾಕಿನಿ ನದಿಯನ್ನ ನೋಡಬೇಕು, ಡ್ಯಾಮ್ ಅನ್ನು ನೋಡಬೇಕು, ತುಂಬಿ ತುಳುಕುವಂತ ದೃಶ್ಯವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಪಾವುಗಡವನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದಲೂ ಕೂಡ ಪ್ರೇಕ್ಷಕರು ಬಂದು ಹೋಗ್ತಾ ಇದ್ರು. ಇವತ್ತು ಬರಿದಾದ ಭೂಮಿಯಲ್ಲಿ ನಾನು ನಿಂತಿದ್ದೀನಿ, ಬರಿದಾದ ನದಿಯ ಒಡಲಲ್ಲಿ ನಾನು ನಿಂತು ಮಾತಾಡ್ತಾ ಇದ್ದೀನಿ. ಇದು ನಿಜಕ್ಕೂ ಬೇಸರದ ಸಂಗತಿ. ಜನಪ್ರತಿನಿಧಿಗಳು ಇನ್ನು ತಡ ಮಾಡದೆ ಎಚ್ಚೆತ್ತು ಶೀಘ್ರ ನೆರೆಯ ರಾಜ್ಯದೊಂದಿಗೆ ಮಾತುಕತೆ ನಡೆಸಿ ಈ ಉತ್ತರ ಪಿನಾಕಿ ನದಿಯನ್ನ ತುಂಬಿಸುವಂತ ಕೆಲಸ ಮಾಡಿದ್ರೆ ಲಕ್ಷಾಂತರ ರೈತರ ಬದುಕನ್ನ ಹಸನು ಮಾಡಬಹುದು, ಸಾಕಷ್ಟು ಜಾನುವಾರುಗಳ ಜೀವವನ್ನ ಉಳಿಸಬಹುದು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೊಣಕಾಲ್ ನೋವು ಜಾಸ್ತಿ ಇದ್ದಿದ್ರಿಂದ ಇಲ್ಲಿ ಬಂದಿರೋದು. ಬಟ್ ಇಲ್ಲಿ ಬಂದ್ಮೇಲೆ ಈ ಥೆರಪಿ ಸೆಂಟರ್ ಬಂದ್ಮೇಲೆ ನಂಗೆ ಮೊಣಕಾಲು ನೋವು ಪೂರ್ತಿ ಇದಾಗಿದೆ, ಅಂದ್ರೆ ಕ್ಯೂರ್ ಆಗಿದೆ. ಇಲ್ಲಿ ಮೊಣಕಾಲ್ ನೋವೇ ಅಲ್ಲದೆ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು, ಕೀಲ್ ನೋವು, ಇದೆಲ್ಲದಕ್ಕೂ ಇಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆತರ ಯಾರಾದ್ರೂ ನೋವು ಅನುಭವಿಸ್ತಾ ಇದ್ರೆ ಈ ಸೆಂಟರ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ.